ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಸುನಂದ, ಕುಸುಮ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಲ್ಲ ತನ್ವಿ ಯಾಕೆ ಇನ್ನೂ ಬರಲಿಲ್ಲ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇನ್ನು ತನ್ವಿ ಬರ್ತಾಳೆ ಮನೆಗೆ ಬಂದಾಗ ತನ್ವಿ ಅಜ್ಜನಿಗೆ ತುಂಬಾ ಖುಷಿಯಾಗುತ್ತೆ. ತನ್ವಿ ಪುಟ್ಟ ಬಂದ್ಯಾ ಬಂದ್ಯಾ ಅಂತ ಹೇಳ್ತಾರೆ. ಇನ್ನು ಸುನಂದನು ತನ್ವಿ ಬಂದ್ಯಾ ನೀನು ಅಂತ ಹೇಳ್ತಾರೆ. ಇನ್ನು ಕುಸುಮ ಅವಳನ್ನು ಒಳಗೆ ಬರೋಕ್ಕೆ ಬಿಡಲ್ಲ. ನಿಲ್ಲು ಅಲ್ಲಿ, ಯಾಕೆ ಇಲ್ಲಿಗೆ ಬಂದೆ? ಓ ಇವಾಗ ನಿಂಗೆ ನೆನಪಾಯ್ತಾ ಅಂತ ಕೇಳ್ತಾರೆ. ಆಗ ತನ್ವಿಗೆ ಸಿಟ್ಟು ಬರುತ್ತೆ. ನೀನು ಹೋಗಿದ್ಯಲ್ಲ ಅವ್ರ ಮನೆಗೆ, ಅಲ್ಲೇ ಇರಬೇಕಿತ್ತು, ಇಲ್ಲಾಕೆ ಬಂದೆ ಅಂತ ಕೇಳ್ತಾರೆ. ಆಗ ಸುನಂದ ಹೇಳ್ತಾಳೆ, ಬಿಗ್ತಿಯಮ್ಮ ನೀವು ಏನು ಮಾತಾಡ್ತಿದ್ದೀರಾ, ಪಾಪ ಅವಳು ಬಂದಿದ್ದಾಳೆ, ಒಳಗೆ ಬರೋಕ್ಕೆ ಬಿಡಿ ಅವಳನ್ನು ಅಂತ ಹೇಳ್ತಾರೆ. ಇನ್ನು ತಾಂಡವನ ಅಪ್ಪನೂ ಹೇಳ್ತಾರೆ, ಹೌದು ಕುಸುಮ ನೀನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ, ಮೊದಲು ಅವಳನ್ನು ಒಳಗೆ ಬರೋಕ್ಕೆ ಬಿಡು, ಪಾಪ ಮಗು ಅವಳು ಬಂದಿದ್ದಾಳೆ ತಾನೇ, ಒಳಗೆ ಬರೋಕ್ಕೆ ಬಿಡು ಅಂತ ಹೇಳ್ತಾಳೆ. ಇನ್ನು ಸುನಂದ ಅವಳನ್ನು ಒಳಗೆ ಕರ್ಕೊಂಡು ಬರ್ತಾಳೆ. ಇನ್ನು ಸುನಂದ ಅವಳನ್ನು ಕೂತ್ಕೊಳಿಸಿ ತನ್ವಿ ಇಲ್ಲೇ ಕೂತ್ಕೊ, ನಾನು ಕಾಫಿ ಮಾಡ್ಕೊಂಬರ್ತೇನೆ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ನೋಡಿ ನಾನಿಲ್ಲಿ ಕಾಫಿ ಕುಡಿಲಿಕ್ಕೆ ಬಂದಿಲ್ಲ, ನಾನು ಈಗ ಹೋಗ್ತೇನೆ, ನಾನು ಬಂದಿರೋದು ನನ್ನ ಬಟ್ಟೆ ತಗೊಂಡು ಹೋಗ್ಲಿಕ್ಕೆ ಹಾಗೆ ನನ್ನ ಬುಕ್ಸ್ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನು, ಓ ಇದೇನಾ ನೀವು ಹೇಳಿದ್ದು ಮಗು ಮಗು ಅಂತ, ನೋಡಿ ಇವಳು ಏನು ಮಾತಾಡ್ತಿದ್ದಾಳೆ ಅಂತ ಹೇಳಿ, ಅಂದರೆ ನೀನೀಗ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ ಕುಸುಮ. ಆಗ ತನ್ವಿ ಹೇಳ್ತಾಳೆ, ನಾನು ಅಪ್ಪನ ಜೊತೆನೇ ಇರೋದು, ನಾನು ಅಲ್ಲಿಗೆ ಹೋಗ್ತೇನೆ, ನಾನಂತೂ ಇಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಏನು ಅಪ್ಪನ ಜೊತೆ ಹೋಗ್ತೀಯಾ, ನಿನ್ನನ್ನು ಇಲ್ಲಿಂದ ಹೋಗೋಕೆ ಬಿಟ್ಟರೆ ತಾನೇ ನೀನು ಹೋಗೋದು ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ನೋಡಿ ಅಜ್ಜಿ ನೀವು ಏನೇ ಹೇಳಿ ನಾನಂತೂ ಹೋಗೋದೇ, ನಾನು ಇಲ್ಲಿರೋಕ್ಕೆ ಬಂದೇ ಇಲ್ಲ, ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ತನ್ವಿ ನೀನು ಏನು ಮಾತಾಡ್ತಿದ್ಯಾ, ಅವಳ ಮನೆಗೆ ನೀನು ಹೋಗ್ತೀಯಾ, ಅಲ್ಲ ನಿಂಗೆ ಅವಳು ಎಂಥವಳಂತ ಗೊತ್ತಿಲ್ವಾ, ಅಲ್ಲ ನಿಂಗೆ ನಾವಿಲ್ಲಿ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೇವೆ, ನಿನ್ನೆ ಬರಲಿಲ್ಲ ಹೇಳ್ಕೊಂಡು ನಿನ್ನ ಅಮ್ಮ ನಾವಲ್ಲಿ ಎಷ್ಟು ಬೇಜಾರಲ್ಲಿದ್ವಿ, ಎಷ್ಟು ದುಃಖದಲ್ಲಿ ಇದ್ವಿ ಅಂತ ನಿಂಗೆ ಗೊತ್ತಿದೆಯಾ, ಭಾಗ್ಯ ಎಷ್ಟು ಬೇಜಾರು ಮಾಡ್ಕೊಂಡಿದ್ವಿ ಅದು ನಿಂಗೆ ಗೊತ್ತಿದೆಯಾ, ಆದರೆ ನೀನು ಇವಾಗ ಅಲ್ಲಿಗೆ ಹೋಗ್ತೀಯ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ತನ್ವಿ ನಿಂಗೆ ಅಂತ ಹೇಳ್ತಾಳೆ. ಇನ್ನು ತಾಂಡವನ ಅಪ್ಪನೂ ಹೇಳ್ತಾರೆ, ಹೌದು ತನ್ವಿ, ಯಾಕೆ ತನ್ವಿ ಪುಟ್ಟ ನೀನು ಹೀಗೆ ಮಾಡ್ತಿದ್ಯಾ, ನೀನಿನ್ನೆ ಬರಲಿಲ್ಲ ಅಂತ ನಾವೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ವಿ ಗೊತ್ತಾ ಅಂತ ಕೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಏನೇ ನೀನು ಮಾತಾಡ್ತಿರೋದು, ಅಲ್ಲಿಗೆ ಹೋಗ್ತೇನಂದರೆ ಏನರ್ಥ, ಇಲ್ಲಿರ್ಬೇಕಷ್ಟೇ, ಅಲ್ಲ ನಿಂಗೆ ಯಾರು ಅಲ್ಲಿಗೆ ಹೋಗೋಕೆ ಹೇಳಿದ್ದು, ನೀನು ಬೇರೆ ಎಲ್ಲಿಗೆ ಹೋಗಿದ್ರೂ ಪರವಾಗಿಲ್ಲತ್ತು, ನಿನ್ನ ಫ್ರೆಂಡ್ ಮನೆಗೆ ಹೋಗಿದ್ರು ನಾವು ಪಾಪ ಇರಲಿ ಅಂತ ಬಿಡ್ತಿದ್ವಿ, ಆದರೆ ನೀನು ಹೋಗಿ ಅವಳ ಮನೆಗೆ ಹೋಗಿದ್ಯಾ ಅಂತ ಹೇಳ್ತಾರೆ. ಆಗ ತನ್ವಿ ಹೇಳ್ತಾಳೆ, ಓ ಹಾಗಾದರೆ ನಾನು ನಿಮಗೆ ಮನೆಗೆ ಬರಲಿಲ್ಲದಕ್ಕೆ ಬೇಜಾರಿಲ್ಲ, ನಾನು ಶ್ರೇಷ್ಠ ಆಂಟಿ ಮನೆಗೆ ಹೋದೆ ಅಂತ ನಿಮಗೆ ಸಿಟ್ಟಲ್ವಾ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಹೌದು ನೀನು ಅವ್ರ ಮನೆಗೆ ಹೋದೆಯಲ್ಲ ಅದೇ ನಮಗೆ ಸಿಟ್ಟು ಅಂತ ಹೇಳ್ತಾರೆ. ಓ ಹೌದಾ ಅಂತ ಹೇಳಿ ನೀನು ಇಲ್ಲಿರಲ್ಲ ಅಂತ ಹೇಳಿ ಸೀದಾ ರೂಮಿಗೆ ಹೋಗಿ ಅವಳ ಬಟ್ಟೆ ಮತ್ತು ಅವಳ ಬುಕ್ಸ್ ಎಲ್ಲ ಲಗೇಜಿಗೆ ಹಾಕೊಂಡು ಬರ್ತಾಳೆ. ಇನ್ನೂ ಸುನಂದ ಹೇಳ್ತಾಳೆ, ತನ್ವಿ ಹೋಗಬೇಡ ತನ್ವಿ, ಎಲ್ಲಿಗೆ ಹೋಗ್ತಿದ್ದೆ, ಹೋಗಬೇಡ ತನ್ವಿ ಅಂತ ಹೇಳ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ತನ್ವಿ ನಿಂಗೆ ಏನಾಗಿದೆ ನಿಂಗೆ ಹೇಳು, ಆ ಮನೆ ಹಳೆ ಶ್ರೇಷ್ಠ ನಿಂಗೆ ಬ್ರೈನ್ ವಾಶ್ ಮಾಡಿದ್ಲ, ಅವಳು ಏನೆಲ್ಲ ಹೇಳಿದ್ದು ನಿಂಗೆ ಅಷ್ಟು ಅರ್ಥ ಆಗಲ್ವಾ, ಅವಳು ಕೆಟ್ಟವಳು, ಅವಳ ಮಾತು ಕೇಳ್ಕೊಂಡು ನೀನು ಈ ರೀತಿ ಮಾಡ್ತಿದ್ದೀಯಲ್ವಾ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ನೋಡಿ ಅಜ್ಜಿ ಅವ್ರನ್ನ ಬೈಬೇಡಿ, ಅವರೆಷ್ಟು ಪಾಪ ಗೊತ್ತಾ, ಅವ್ರು ನೋಡಿ ನನ್ನ ಕರ್ಕೊಂಡು ಬಂದದ್ದು ಅವರೇ, ಈಗ ಕೆಳಗಡೆ ಕಾರಲ್ಲಿ ಕಾಯ್ತಿದ್ದಾರೆ ನನಗೋಸ್ಕರ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಓ ಇದೆಲ್ಲ ಮನೆ ಹಳಿ ಕೆಲಸನಾ, ತಡಿ ಈಗ ಅವಳಿಗೆ ಮಾಡಿಸ್ತೇನೆ ಅಂತ ಹೇಳಿ ಹೊರಗೆ ಹೋಗ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನು ಮಾಡಿದ ಪ್ಲ್ಯಾನ್ ಪ್ರಕಾರ ಇವಾಗ ತನ್ವಿಯಲ್ಲಿ ಹೇಳಿರಬೇಕು ಶ್ರೇಷ್ಠ ಬಂದಿದ್ದಾಳಂತ ಹೇಳಿ, ಅದನ್ನು ನೋಡಿ ಕುಸುಮ ಆಂಟಿ ಫುಲ್ಲು ನನಗೆ ಬೈಬೇಕಂತ ಹೇಳ್ಕೊಂಡು ಓಡೋಡಿ ಬಂದಿರಬೇಕಲ್ವ, ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳುವಾಗ ಬರ್ತಾರೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ನನ್ನ ಪ್ಲ್ಯಾನ್ ಸಕ್ಸಸ್, ಅಂತೂ ಇಂತೂ ಕುಸುಮ ಆಂಟಿ ಬಂದರು ಬೈಯೋಕೆ ಅಂತ ಹೇಳ್ತಾರೆ. ಇನ್ನು ಕುಸುಮ ಕಾರ್ ಹತ್ರ ಬಂದರು, ಏ ಶ್ರೇಷ್ಠ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಕೆಳಗೆ ಇಳಿದು ಏನಾಯ್ತಾ ಆಂಟಿ ಅಂತ ಹೇಳ್ತಾಳೆ. ಏನಾಯ್ತಾ, ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೆ, ಚಂದ ಇದ್ದ ಸಂಸಾರನ ಹಾಳು ಮಾಡ್ತಿದ್ಯಲ್ವ, ಇನ್ನೇನು ಮಾಡ್ಬೇಕಂತ ಹೊರಟಿದ್ಯಾ ನೀನು ಹೇಳು, ಭಾಗ್ಯನ ಜೀವನ ಅಂತೂ ಹಾಳು ಮಾಡಿದೆ, ಈಗ ತನ್ವಿ ಜೀವನನೂ ಹಾಳು ಮಾಡೋಕೆ ನೋಡ್ತಿದ್ಯಾ, ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಂಗೆ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅಯ್ಯೋ ಆಂಟಿ ನಾನೇನು ಮಾಡಿದೆ ಆಂಟಿ, ನಾನೇನು ಮಾಡಲಿಲ್ಲ ಆಂಟಿ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಸಾಕು ಬಾಯಿ ಮುಚ್ಚೆ ಈ ಮನೆ ಹಾಳಿ, ನಿಮ್ಮನೆಗೆ ಈ ತನ್ವಿ ಬಂದಾಗ ನೀನು ಒಳ್ಳೆ ಆಗಿದ್ರೆ ಅವಳನ್ನು ಕರ್ಕೊಂಡು ಬಂದು ನಮ್ಮನೆಗೆ ಬಿಡಬೇಕಿತ್ತು ತಾನೇ, ಆಗಿರುವಾಗ ನೀನು ಯಾಕೆ ಇಟ್ಕೊಂಡೆ, ನಿಮ್ಮಲ್ಲಿ ಇರೋಕ್ಕೆ ಯಾಕೆ ಬಿಟ್ಟೆ ನೀನು ಅಂತ ಕೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಆಂಟಿ ತನ್ವಿ ಪಾಪ ಅಲ್ವಾ ಆಂಟಿ, ಅವಳಿಗೆ ತುಂಬ ಬೇಜಾರಾಗಿತ್ತಂತೆ, ನಾನು ತನ್ವಿನ ತುಂಬ ಲವ್ ಮಾಡ್ತೇನೆ ಆಂಟಿ, ಅವಳಿಗೆ ಏನೂ ಆಗೋಕ್ಕೆ ನಾನು ಬಿಡಲ್ಲ, ಅದಕ್ಕೆ ಅವಳನ್ನು ಕೇರ್ ಮಾಡಬೇಕಿತ್ತು, ಅದಕ್ಕೆ ನಾನು ನಮ್ಮ ಮನೇಲಿ ಇಟ್ಕೊಳ್ಳಿಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಆಗ
ಕುಸುಮ ಹೇಳ್ತಾಳೆ, ಏನು ನೀನ್ ನೋಡ್ಕೊಳ್ದ, ನಾವೆಲ್ಲ ಏನಾಗಿದ್ದೇವೆ, ನಾವಿದ್ದೇವೆ ತಾನೆ, ನೀನ್ ಯಾರೇ ನೋಡ್ಕೊಳಕ್ಕೆ ತನ್ವಿನ, ನಿಂಗೂ ಅವಳಿಗೆ ಏನೇ ಸಂಬಂಧ, ಮನೆ ಹಾಳಿ ನನ್ನ ಮಗನ ಜೀವನದಲ್ಲಿ ಬಂದು ನಮ್ಮನ್ನು ಹಾಳು ಮಾಡಿದ್ಯಾ, ಅವನನ್ನು ಹಾಳು ಮಾಡಿದ್ಯಾ, ಭಾಗ್ಯನ ಜೀವನದಲ್ಲಿ ಬಂದು ಅವಳನ್ನು ಹಾಳು ಮಾಡಿಬಿಟ್ಟೆ, ಇವಾಗ ತನ್ವಿನ ಜೀವನದಲ್ಲಿ ಬಂದಿದೆ, ಇನ್ನೇನೇ ಬೇಕು ನಿಂಗೆ, ಮನೆ ಹಾಳಿ ಹೇಳ್ಕೊಂಡು ಬಾಯಿ ಬಂದಾಗ ಬೈತಾನೆ ಇರ್ತಾಳೆ. ಆಗ ಶ್ರೇಷ್ಠ ತುಂಬಾನೇ ಡ್ರಾಮಾ ಮಾಡ್ತಾಳೆ ತನ್ವಿ ಎದುರಿಗೆ. ಇಲ್ಲ ಆಂಟಿ ನೋಡಿ, ನಾನು ಒಬ್ಬಳೇ ಇದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ, ಅಪ್ಪ ಅಮ್ಮನೂ ನನ್ನ ಜೊತೆ ಇಲ್ಲ, ಹಾಗಿರುವಾಗ ತನ್ವಿ ನಮ್ಮ ಮನೆಗೆ ಬಂದ್ರು ನನಗೂ ಖುಷಿ ಅಲ್ವಾ, ಅವಳು ನಮ್ಮ ಮನೇಲಿ ಇದ್ರೆ ನನಗೂ ಖುಷಿ ಅಲ್ವಾ, ನಾನು ಅವಳನ್ನ ತುಂಬ ಕೇರ್ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಸಾಕು, ಎಷ್ಟಂತ ನಾಟಕ ಮಾಡ್ತೀಯ, ನಿಮ್ಮ ಅಪ್ಪ ಅಮ್ಮ ನಿನ್ನಿಂದ ದೂರ ಆಗಿದ್ದು ಯಾಕೆ ಗೊತ್ತಾ, ನೀನು ಮಾಡಿರೋ ಕರ್ಮದಿಂದ, ನೀನು ಮಾಡೋ ಮನೆ ಹಾಳ ಕೆಲಸದಿಂದ ಅವರಿಗೆ ಹೇಳಲಿಕ್ಕೆ ನಾಚಿಕೆ, ನೀನವರ ಮಗಳಂತ ಹೇಳಿ, ಅದಕ್ಕೆ ನಿನ್ನಿಂದ ದೂರ ಆದರು, ನಿನ್ನ ನಾಟಕ ಎಲ್ಲ ನಮ್ಮೆದ್ರಿಗೆ ಮಾಡಬೇಡ ಕಣೆ ನೀನು ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಅಜ್ಜಿ ನಿಲ್ಲಿಸಿ ಅಜ್ಜಿ, ಯಾಕಜ್ಜಿ ಈ ರೀತಿ ಎಲ್ಲ ಬೈತಿದ್ದೀರಾ ಅವರಿಗೆ ಅಂತ ಹೇಳ್ತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ನೋಡ್ತನ್ವಿ ನಿಮ್ಮ ಅಜ್ಜಿ ಏನೆಲ್ಲ ಬೈತಿದ್ದಾರೆ ಅಂತ ಹೇಳಿ, ಅದಕ್ಕೆ ನಾನು ಹೇಳ್ದೆ ಇಲ್ಲಿ ಬರಲ್ಲ ಅಂತ ಹೇಳಿ, ಅದು ನಿಂಗೋಸ್ಕರ ಬಂದೆ ಅಲ್ವಾ, ಈಗ ನೋಡು ಅವ್ರು ನನಗೆ ಹೇಗೆ ಬೈತಿದ್ದಾರೆ ಅಂತ ಹೇಳಿ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಶ್ರೇಷ್ಠ ಆಂಟಿ ನೀವು ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ನಾನಂತೂ ಇಲ್ಲಿ ಇರಲ್ಲ ಹೇಳ್ಕೊಂಡು ಅವಳ ಜೊತೆ ಕಾರ್ ಹತ್ಕೊಂಡು ಹೋಗ್ತಾಳೆ. ಇನ್ನು ಸುನಂದ ಇವರೆಲ್ಲ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಇನ್ನು ಮನೆಯೊಳಗೆ ಎಲ್ಲರೂ ಹೋಗ್ತಾರೆ. ಇನ್ನು ಸುನಂದ ಹೇಳ್ತಾಳೆ, ಅಲ್ಲ ಈ ತನ್ವಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ಅವಳಿಗೆ ಏನಾಗಿದೆ, ಅವಳು ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ನೀವೇ ಹೇಳಿದ್ರಲ್ಲ ಸಣ್ಣ ಮಗು ಅಂತ, ಅವಳು ಸಣ್ಣ ಮಗುವ, ಅವಳು ಈ ರೀತಿ ಮಾಡ್ತಾಳಲ್ಲ, ಅವಳಿಗೆ ಗೊತ್ತಿಲ್ವಾ ಶ್ರೇಷ್ಠ ನಮ್ಮ ಮನೆಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ ಅಂತ, ನಮ್ಮ ಭಾಗ್ಯನಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ವಾ, ಗೊತ್ತಿದ್ರವಳು ಈ ರೀತಿ ಮಾಡ್ತಿದ್ದಾಳಲ್ಲ, ಅವಳು ಬರಲಿ, ಅವಳು ಬರಲಿ, ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ ನಾನು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.